ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಟಿಕೆಟ್ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಬಹುತೇಕ ಮಿಸ್ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮೈಸೂರು ಭಾಗಕ್ಕೆ ಈ ಬಾರಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರಿಗೆ ಟಿಕೆಟ್ ಫೈನಲ್ ಮಾಡೋ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದಾರೆ. ಅರಮನೆಯ ಎಸಿ ರೂಮ್ನಲ್ಲಿ ರಾಜನಾಗಿರುವ ಬದಲು ಪ್ರಜೆಗಳ ರೀತಿ ಬದುಕೋದಕ್ಕೆ ಬಂದ್ರೆ ಸ್ವಾಗತ ಮಾಡ್ತೀವಿ. ರಾಜರೇ ಪ್ರಜೆ ಜೊತೆ ಇರೋದಕ್ಕೆ ಬಂದ್ರೆ ನನ್ನ ಸ್ವಾಗತ. ಅದಕ್ಕೆ ಕಾರ್ಯಕರ್ತನಾಗಿ ಅವರ ಪರ ಕೆಲಸ ಮಾಡ್ತೀನಿ ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಮಾಧ್ಯಮಗಳ ವರದಿಯಂತೆ ಯುವರಾಜ ಅಥವಾ ಮಹಾರಾಜ ಯದುವೀರ್ ಅವರಿಗೆ ಟಿಕೆಟ್ ಕೊಡೋದು ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ. ಯಾಕೆ ನಾನು ಸ್ವಾಗತಿಸ್ತೇನೆ, ಅವರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ 1947ರಲ್ಲೇ ಬಂದಿದೆ. ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ, ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ. ಒಬ್ಬ ಪ್ರಜೆಯಾಗಿ ಬದುಕಬೇಕು, ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ. ನಾನು 1947ರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು. ಎಲ್ಲರೂ ಪ್ರಜೆಗಳೇ. ಯದುವೀರವರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕೋದಕ್ಕೆ ಬಂದಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದ್ರಿಂದ ಅಡ್ವಾಂಟೇಜ್ ಭಾಳಷ್ಟಿದೆ. ಮಾಧ್ಯಮಗಳ ವರದಿಯಂತೆ ಯುವರಾಜ ಅಥವಾ ಮಹಾರಾಜ ಗಮನಕ್ಕೆ ಬಂತೋ ಅಥವಾ ಈ ಬಾರಿ ನನಗೆ ಟಿಕೆಟ್ ಇಲ್ಲ ಅನ್ನೋದು ಯಾವಾಗ ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಾಯ್ತೋ, ಪ್ರತಾಪ್ ಸಿಂಹ ರೆಬಲ್ ಆದಂಗೆ ಕಾಣಿಸ್ತಾ ಇದೆ. ನಾನು ಯಾವುದೇ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ, ನಾನು ಯಾರ ಜೊತೆಯಲ್ಲೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ನಾನು ಎಲ್ಲೂ ಕೂಡ ನನ್ನ ಸಿದ್ಧಾಂತವನ್ನು ಮತ್ತೊಂದನ್ನು ಬಿಟ್ಟಿಲ್ಲ. ಸಿದ್ದರಾಮಯ್ಯವರ ವಿರುದ್ಧ ತೊಡೆ ತಟ್ಟೋದು ನಾನು ಒಬ್ಬನೇ, ಧೈರ್ಯವಾಗಿ ಮಾತಾಡೋದು ನಾನು ಒಬ್ಬನೇ, ಸಿದ್ದರಾಮಯ್ಯವರ ವಿರುದ್ಧ ಯಾರೂ ಕೂಡ ಮಾತಾಡೋದಿಲ್ಲ ಅಂತೇಳಿ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಮತ್ತು ರಾಜ್ಯದ ನಾಯಕರಿಗೆ. ನನಗೆ ಯಾರು ಟಿಕೆಟನ್ನು ತಪ್ಪಿಸಿದ್ರೋ ಗೊತ್ತಿದೆ ಅವರಿಗೆ. ಅವ್ರು ಹೇಳಿದರು ಹಿಂಗೆ ಅನ್ನೋದು ಏನೆಲ್ಲ ಷಡ್ಯಂತ್ರಗಳು ನಡೆದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಬಹಳ ನೋವ್ನಲ್ಲಿ ಮಾತನಾಡ್ತಾ ಇದ್ರು. ನಿನ್ನೆ ಹೇಳ್ತಾ ಇದ್ರು, ನನಗೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಇದೆ, ನನಗೆ ಕಾವೇರಮ್ಮನ ಆಶೀರ್ವಾದ ಇದೆ ಅಂತೇಳಿ ಎಲ್ಲ ಹೇಳ್ತಾ ಇದ್ರು. ಆದರೆ ಏನಾದರೂ ಒಂದು ಆಗುತ್ತೆ, ನಂಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಎಲ್ಲ ಇದ್ದಾರೆ ಪ್ರತಾಪ್ ಸಿಂಹ. ಹಾಗಾದರೆ ಏನು ಹೇಳಿದ್ದಾರೆ ಪ್ರತಾಪ್ ಸಿಂಹ ಅನ್ನೋದನ್ನ ನೋಡೋಣ ಬನ್ನಿ. ಮೈಸೂರು ಭಾಗದಲ್ಲಿ ನಾನು ಕೊಟ್ಕೊಂಡು ಹೇಳಿ ಬಯಸ್ತೇನೆ, ಸಿದ್ದರಾಮಯ್ಯ ಅವ್ರ ವಿರುದ್ಧ ಯಾರಾದರೂ ಒಬ್ಬ ತೊಡೆ ತಟ್ಟಿದ್ರೆ, ಯಾರಾದರೂ ಒಬ್ಬ ಹೇಳಿಕೆ ಕೊಟ್ಟಿದ್ರೆ ಅದು ಒಂದೇ ಪ್ರತಾಪ್ ಸಿಂಹ ಹಳೆ ಮೈಸೂರು ಭಾಗದಲ್ಲಿ ಯಾರ ಕೈ ದಮ್ಮು ಇಲ್ಲ. ತಿಳ್ಕೊಳ್ಳಿ, ಒಂದು ಹೇಳಿಕೆ ಕೊಡಿಸ್ಬಿಡಿ ನೋಡೋಣ. ಸಿದ್ದರಾಮಯ್ಯ ಅವ್ರ ವಿರುದ್ಧ ಒಂದು ಹೇಳಿಕೆ ಕೊಡಿಸ್ಬಿಡಿ ಯಾರೊಬ್ಬ ಈ ಭಾಗದಲ್ಲಿ ಇರುವಂಥ ಲೀಡ್ಗಳ ಹತ್ರ ತೊಡೆ ನಡುಗುತ್ತೆ. ಆದರೆ ನಾನು ಹೇಳಿಕೆ ಕೊಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಅವತ್ತು ಮಹಿಷಾ ದಸರಾವನ್ನು 2016ರಿಂದ ಮಾಡ್ತಿದ್ರು. ಅದನ್ನ 2019ರಲ್ಲಿ ಹೊಸಗೆ ಹೋಗ್ಬೇಕಾದ್ರೆ ಇಲ್ಲಿ ವೇದಿಕೆಯಲ್ಲಿ ಇರೋಂಥವ್ರು ಕೂಡ ಕೆಲವರು ಇದ್ದಾರೆ. ಸೋಮಣ್ಣ ಸಾಹೇಬ್ ಎದುರುಗಡೆ ಚರ್ಚೆ ಆಯಿತು ಧನದರ್ಶನಲ್ಲಿ. ಸರ್ ಯಾಕೆ ನಿಮಗೆ ಕಾಂಟ್ರವರ್ಸಿ ಬೇಕು, 3 ದಿನದ ದಸರಾ ಇದೆ, ಸುಮ್ಮನೆ ಅಂತ ಹೇಳಿದ್ರು. ನಾನು ಹೇಳಿದೆ ಸೋಮಣ್ಣ ಸಾಹೇಬ್ರಿಗೆ, ಸರ್ ನಾನು ಪ್ರೊಟೆಸ್ಟ್ ಮಾಡ್ತೀನಿ, ನಾವು ಬಿಡಲ್ಲ, ದಸರಾ ಬಾಯ್ಕಾಟ್ ಮಾಡ್ತೀನಿ, ಐ ವಿಲ್ ನಾಟ್ ಬಿ ಪಾರ್ಟ್ ಆಫ್ ಯುವರ್ ಸಿಟಿ ಸ್ಕೀಮ್ ಆಫ್ ಥಿಂಗ್ಸ್ ಅಂತ ಹೇಳಿದೆ. ನಾನು ತಾಯಿ ಚಾಮುಂಡಿಗೆ ಅವಮಾನ ಆಗೋದನ್ನು ನಾನು ಬಿಡಲ್ಲ. ಸೆಪ್ಟೆಂಬರ್ 26ನೇ ತಾರೀಕು ಮೈಸೂರು ದಸರಾವನ್ನು ಮಾಡಿಬಿಟ್ಟು ತಾಯಿ ಚಾಮುಂಡಿಗೆ ಅವಮಾನ ಮಾಡಿಸ್ತೀರಿ. ಸೆಪ್ಟೆಂಬರ್ 29ನೇ ತಾರೀಕು ಪುಷ್ಪಾರ್ಚನೆ ಮಾಡಿ ನೀವು ಅಧಿದೇವತೆ ಅಂತ ಹೇಳ್ತೀರಿ. ಈ ಒಂದು ಅನೈತಿಕ ಕೆಲಸನ ನಾನು ಒಪ್ಪಲ್ಲ ಸರ್ ಅಂತ ಹೇಳಿ ಹೊತ್ತು ನಾನು ಹೇಳಿದೆ. ಸೋಮಣ್ಣ ಸಾಹೇಬ್ರು ಆಯಿತು.